ಓ ಬನ್ನಿ 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 ಕ್ರಿಸ್ತೇಸು ಪಾದಕ್ಕೆ ನಾವೆಲ್ಲ ಕೂತು ಕೇಳುವ ಸುನೀತಿ ಬೋಧೆಯ. ದುರ್ಭಾಷೆ ಸುಳ್ಳು ಮೋಸ ಸ್ವನೀತಿ ಗರ್ಭವ ದ್ರವ್ಯಾಶೆ ಎಲ್ಲ ಹಾಗೆ ಮಾಡಿ ಜೀವ ಹೊಂದುವ. ಹಲೋ ಮಕ್ಕಳೇ, ಹೇಗಿದ್ದೀರಾ? ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ಸಂಡೇ ಸ್ಕೂಲನ್ನು ನಾವು ಸೇರಿ ಬರುವ ಹಾಗೆ ಕರ್ತನು ನಮ್ಮನ್ನು ನಡೆಸಿದ್ದಾನೆ. ಅದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ ಹೇಳೋಣ. ಮಕ್ಕಳೇ, ನೀವು ಈ ಕಾರ್ಯಕ್ರಮ ನೋಡಿ ಬಹಳ ಆಶೀರ್ವಾದ ಹೊಂದಿದ್ದೀರಾ. ವಿಡಿಯೋ ಕಳಿಸ್ತಾ ಇದ್ದೀರಾ, ಬಾಯ್ಪಾಠ ವಚನ ಹೇಳ್ತಾ ಇದ್ದೀರಾ ಮತ್ತು ಹಾಡುಗಳನ್ನು ಹೇಳಿ ಕಳಿಸ್ತಾ ಇದ್ದೀರಾ. ಅದಕ್ಕಾಗಿ ನಿಮಗೆ ವಂದನೆ ತಿಳಿಸ್ತೀನಿ, ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡ್ತಿರುವಂಥ ಎಲ್ಲ ತಂದೆ ತಾಯಿಗಳಿಗೆ ಮತ್ತು ಹಿತೈಷಿಗಳಿಗೆ ನಾನು ವಂದನೆ ತಿಳಿಸ್ತೇನೆ. ಮಕ್ಕಳೇ, ನಾವು ಈ ಒಂದು ಕಾರ್ಯಕ್ರಮದ ಮೂಲಕ ಅನೇಕ ಮಕ್ಕಳು ಆತ್ಮೀಯ ರೀತಿಯಲ್ಲಿ ಬೆಳೀತಾ ಇದ್ದಾರೆ. ಅದಕ್ಕಾಗಿ ನಾನು ನಿಮಗೆ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮತ್ತು ನೀವು ಸಹ ಈ ಕಾರ್ಯಕ್ರಮವನ್ನು ಬೇರೆಯವರಿಗೆ ತಿಳಿಸ್ಕೊಡಿ, ಅದನ್ನು ನೋಡೋದಕ್ಕೆ ಕೇಳಿ ಅವರು ಸಹ ಆಶೀರ್ವಾದವನ್ನು ಹೊಂದುವಂತಾಗಲಿ. ಮಕ್ಕಳೇ, ಈ ದಿನ ನಾವು ಬೈಬಲ್ ಕತೆ ಕೇಳೋದಕ್ಕಿಂತ ಮೊದಲೇ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ಆ ಕತೆ ಮೂಲಕ ನಾವು ಒಂದು ನೀತಿಯನ್ನು ಕಲಿಬಹುದು, ಹೇಗೆ ನಾವು ಪ್ರೀತಿ ಮಾಡಬಹುದು ಅಂತ ಹೇಳಿ. ಒಂದು ಹಳ್ಳಿಯಲ್ಲಿ ಒಂದು ವ್ಯವಸಾಯಗಾರರ ಒಂದು ಕುಟುಂಬ ಇತ್ತು. ಆ ಕುಟುಂಬದಲ್ಲಿ ತಂದೆ, ತಾಯಿ ಮತ್ತು ಮಗ ಇದ್ದರು. ಈ ಕುಟುಂಬ ಹೀಗೆ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರುವಾಗ ಏನಾಗ್ಬಿಡ್ತು, ಒಂದು ದಿನ ಸಂಜೆ ಗದ್ದೆಯಲ್ಲಿ ಕೆಲಸ ಮಾಡಿಕೊಂಡು ತಂದೆ ಹಿಂತಿರುಗಿ ಬರುವಾಗ ಅವನಿಗೆ ಹಾವು ಕಚ್ಚಿಬಿಡ್ತು. ಉಳಿದ ಎಲ್ಲ ಇವರು ವ್ಯವಸಾಯಗಾರರು ಅಂದರೆ ರೈತರು ಬೇಗನೆ ಅವನನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅಷ್ಟೊತ್ತಿಗೆ ಅವನ ಪ್ರಾಣ ಹೋಗಿಬಿಟ್ಟಿತ್ತು. ಪಾಪ ತಾಯಿ ಮತ್ತು ಮಗ ಇಬ್ಬರೇ ಉಳಿಬೇಕಾಯಿತು. ಅವರು ಹಾಗೆ ಹಳ್ಳಿಯಲ್ಲಿ ಅಲ್ಲಿ ಕೆಲಸ ಮಾಡೋದಕ್ಕೆ ಆ ತಾಯಿ ಪ್ರಯತ್ನ ಪಡ್ತಾರೆ. ಪಾಪ ಎಲ್ಲೂ ಕೆಲಸ ಸಿಗೋದಿಲ್ಲ. ಅದಕ್ಕೆ ಅವರೇನು ಮಾಡ್ತಾರೆ, ಬೇರೆ ಒಂದು ಪಟ್ಟಣಕ್ಕೆ ಬಂದು ನೆಲೆಸ್ತಾರೆ. ಅಲ್ಲಿ ತಾಯಿ ಮನೆ ಕೆಲಸ ಮಾಡಿ ಮಗನನ್ನು ವಿದ್ಯಾಭ್ಯಾಸದಲ್ಲಿ ಮೇಲಕ್ಕೆ ತರ್ತಾರೆ. ಆ ತಾಯಿ ಮಾಡಿದಂಥ ತ್ಯಾಗದಿಂದ ಮಗ ಒಂದು ಒಳ್ಳೆಯ ಒಂದು ಉದ್ಯೋಗವನ್ನು ಹೊಂದುತ್ತಾನೆ. ಮಕ್ಕಳೇ, ಹಾಗೆ ತಾಯಿಯ ಅಭಿಲಾಷೆಯಂತೆ ಮಗನಿಗೆ ಮದುವೆ ಆಗ್ತದೆ. ಸೊಸೆ ಬರ್ತಾಳೆ. ಆದರೆ ಅತ್ತೆಯನ್ನು ಅವಳು ಪ್ರೀತಿ ಮಾಡೋವಳಾಗಿರಲಿಲ್ಲ. ಹೀಗೆ ಗೊತ್ತುಂಟಲ್ಲ, ಕುಟುಂಬದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ರೀತಿಯಾಗಿರ್ತದೆ. ಹಾಗೆ ಒಂದ್ಸಾರಿ ಸೊಸೆಯ ಕೈ ಮೇಲೆ ಬಿಸಿನೀರು ಬಿದ್ದುಬಿಡತ್ತೆ. ಆಗ ಮಗನ ಮೇಲೆ ಮಗನ ಹತ್ರ ಹೋಗಿ ಅವಳು ಕಂಪ್ಲೇಂಟ್ ಹೇಳ್ತಾಳೆ, ನಿಮ್ಮ ತಾಯಿ ನನ್ನ ಕೈ ಮೇಲೆ ಬಿಸಿನೀರು ಹಾಕ್ಬಿಟ್ರು ಅಂತ ಹೇಳ್ಬಿಟ್ಟು. ತಾಯಿ ಮಾತನ್ನು ನಂಬುತ್ತಿದ್ದಂಥ, ತಾಯಿಯನ್ನು ಪ್ರೀತಿಸ್ತಿದ್ದಂಥ ಮಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಹೆಂಡತಿಯ ಮಾತನ್ನು ಕೇಳಿ ಆ ತಾಯಿಯನ್ನು ಮನೆಯಿಂದ ಹೊರಗೆ ಹಾಕ್ಬಿಡ್ತಾನೆ. ಎಂಥ ಕಥೆ ನೋಡ್ರಿ ಮಕ್ಕಳೇ. ಈ ರೀತಿಯಾಗಿ ಕುಟುಂಬದಲ್ಲಿ ಅನೇಕ ಸಾರಿ ಸಣ್ಣ ಪುಟ್ಟ ಜಗಳಗಳಿಗೆ, ಅನೇಕ ಸಣ್ಣ ಕಾರಣಗಳಿಗೆ ಕುಟುಂಬದಲ್ಲಿ ಜಗಳಗಳುಂಟಾಗಿ ಒಬ್ಬರಿಗೊಬ್ಬರಿಗೆ ಮನಸ್ತಾಪ ಬರ್ತದೆ. ಹೊರಗೆ ಹಾಕುವಂಥದ್ದು, ದೂರ ಮಾಡುವಂಥದ್ದು, ಪ್ರೀತಿ ಮಾಡದೇ ಇರುವಂಥದ್ದು ನಡೀತದೆ. ಹೀಗೆ ಆ ತಾಯಿ ಹೊರಗಡೆ ಹಾಕಿದ ನಂತರ ಆಕೆಗೆ ಕೆಲಸ ಮಾಡಿ ದುಡಿಯೋಷ್ಟು ಇದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ಮನೆ ದೂರದಲ್ಲಿದ್ದು ಅವಳು ಹಾಗೆ ಮಾಡ್ತಾ ಇರ್ತಾಳೆ. ಒಂದ್ಸರಿ ಏನಾಗುತ್ತೆ, ಇದ್ದಕ್ಕಿದ್ದ ಹಾಗೆ ಮಗನಿಗೆ ಎದೆನೋವು ಬಂದ್ಬಿಡುತ್ತೆ. ಎದೆನೋವು ಬಂದು ಎಲ್ಲ ಚೆಕಪ್ ಮಾಡಬೇಕಾದ್ರೆ, ಎಲ್ಲ ಪರೀಕ್ಷೆ ಮಾಡಬೇಕಾದ್ರೆ ನೋಡಿದ್ರೆ ಆತನಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಡಾಕ್ಟರ್ ಹೇಳ್ತಾರೆ, ನೀನು ಬದುಕಬೇಕಂತ ಹೇಳಿದ್ರೆ ಏನಾಗುತ್ತೆ, ಏನು ಮಾಡಬೇಕು, ನಿನ್ನ ಹೃದಯವನ್ನು ಕಸಿ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ನೀನು ಉಳಿಯೋದಿಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಮನೆಯಲ್ಲಿರುವಂಥ ವಾತಾವರಣವನ್ನು ಗಮನಿಸ್ತಿದ್ದಂಥ, ಈ ಭಿಕ್ಷೆ ಬಿಡ್ತಿದ್ದಂಥ ಅವರ ತಾಯಿ ಆಕೆ ಏನು ಮಾಡ್ತಾಳಂತ ಹೇಳಿದ್ರೆ, ನನ್ನ ಮಗನಿಗೋಸ್ಕರ ನಾನು ನನ್ನ ಹೃದಯ ಕೊಡ್ತೀನಿ ಅಂತ ಹೇಳಿ ಮುಂದೆ ಬಂದ್ಬಿಟ್ಟು ಏನು ಮಾಡ್ತಾಳಂತ ಹೇಳಿದ್ರೆ, ಡಾಕ್ಟ್ರ್ ಹತ್ರ ಒಪ್ಪಿಸ್ಬಿಟ್ಟು, ನಾನು ಪ್ರಾಣ ಕಳ್ಕೊಂಡ್ರೂ ಪರವಾಗಿಲ್ಲ, ನನ್ನ ಮಗ ಉಳಿಬೇಕು ಅಂತ ಹೇಳಿ ಏನು ಮಾಡ್ತಾಳಂತ ಹೇಳಿದ್ರೆ, ಅವಳು ತನ್ನ ಹೃದಯವನ್ನು ಕೊಡೋದಕ್ಕೆ ಮುಂದೆ ಬರ್ತಾಳೆ. ಮಕ್ಕಳೇ, ತಾಯಿಯ ಪ್ರೀತಿ ಅಂದರೆ ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ಕಸಿ ಮಾಡಿಬಿಟ್ಟು ಹೃದಯವನ್ನು ಬದಲಿ ಮಾಡ್ತಾರೆ. ತಾಯಿ ತೀರೋಗ್ತಾಳೆ. ಮತ್ತು ಯಾರು ಕೊಟ್ಟರು ಅಂತ ಹೇಳಿ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಆ ಮಗ ಬದುಕಿ ಉಳಿತಾನೆ.
ಹೀಗೆ ಮಗ ಬದುಕಿ ಉಳಿದಾಗ ಅವನಿಗೆ ಆಶ್ಚರ್ಯ ಆಗ್ತದೆ, ಹೇಗೆ ನನಗೆ ಇದೆಲ್ಲ ಚಿಕಿತ್ಸೆ ಆಯಿತು ಅಂತ ಹೇಳಿ ಎಲ್ಲ ಇದು ಮಾಡಿಬಿಟ್ಟು ಅವನು ಸಂಪೂರ್ಣವಾಗಿ ಗುಣ ಹೊಂದಿದ ಮೇಲೆ ಅವನು ಡಾಕ್ಟರ್ ಹತ್ರ ಕೇಳ್ತಾನೆ, ಯಾರು ನನಗೋಸ್ಕರ ಹೃದಯವನ್ನು ಕೊಟ್ಟರು ಅಂತ ಹೇಳಿ. ಆಗ ಡಾಕ್ಟರ್ ಹೇಳ್ತಾರೆ, ಯಾರು ಅಲ್ಲಪ್ಪ, ನಿನ್ನ ತಾಯಿನೇ, ನನ್ನ ಹೆತ್ತ ತಾಯಿ ನಿನಗೆ ಹೃದಯವನ್ನು ಕೊಟ್ಟಿದ್ದಾಳೆ, ಅದರಿಂದ ನೀನು ಜೀವಿಸ್ತಾ ಇದೆಯಾ. ಆಕೆ ತನ್ನ ಪ್ರಾಣ ಕಳ್ಕೊಂಡ್ರು, ಆಕೆ ಹೃದಯ ನಿನ್ನಲ್ಲಿ ಜೀವಂತವಾಗಿದೆ ಅಂತ ಹೇಳ್ಬಿಟ್ಟು. ಆಗ ಅವನು ಬಹಳ ವ್ಯಥೆ ಪಡ್ತಾನೆ, ನಾನು ತಾಯಿಯೇ, ನಾನು ಸನ್ಮಾನಿಸ್ಲಿಲ್ಲಲ್ಲ, ನಾನು ಗೌರವಿಸ್ಲಿಲ್ಲಲ್ಲ ಅಂತ ಹೇಳಿಬಿಟ್ಟು. ಹೀಗೆ ಮಕ್ಕಳೇ, ನಾವು ಒಂದಲ್ಲ ಒಂದು ರೀತಿಯಿಂದ ದೇವರ ಆಶೀರ್ವಾದದಿಂದ ಬದುಕ್ತಾ ಇದ್ದೇವೆ. ಹಾಗೆ ಬದುಕುವಂಥದ್ದು ದೇವರ ಮಹಾಕೃಪೆ. ಆತನ ಬಳಿ ಬರುವಂಥವರನ್ನು ಆತನ ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಅದರಿಂದ ನೀವು ಸಹ ಆತನ ಬಳಿಗೆ ಬನ್ನಿರಿ. ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಯೇಸುವಿನ ಪ್ರೀತಿಯನ್ನು ಅರಿತುಕೊಂಡು ಇನ್ನೊಬ್ಬರನ್ನು ಪ್ರೀತಿ ಮಾಡೋದನ್ನು ಕಲಿಯಿರಿ, ಮತ್ತು ಯೇಸು ಸ್ವಾಮಿ ನಿಮ್ಮನ್ನು ಉನ್ನತಕ್ಕೆ ತರುವಾತನಾಗಿದ್ದಾನೆ. ಹಾಗೆ ನಿಮ್ಮನ್ನು ಮಾಡಲಿ. ಮತ್ತು ಈ ದಿನ ಹೇಗೆ ಪೇತ್ರನು, ಯೋಹಾನರು ಹೇಗೆ ಒಬ್ಬ ಕುಂಟನನ್ನು ಹೇಗೆ ಅವರು ಗುಣಪಡಿಸಿದ್ರು, ಯೇಸುವಿನ ಹೆಸರಿನಲ್ಲಿ ಗುಣಪಡಿಸಿದ್ರು ಅಂತ ಹೇಳುವಂಥದ್ದನ್ನು ನಾವು ಇವತ್ತು ನೋಡೋದಕ್ಕೆ ಹೋಗೋಣ ಬೈಬಲ್ನಲ್ಲಿ. ಓಕೆ, ಬಾಯ್ ಬಾಯ್ ಮಕ್ಕಳೇ, ಗಾಡ್ ಬ್ಲೆಸ್ ಯು. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರುವಾಗ ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ದೇವಾಲಯದ ಬಳಿ ಬಂದರು. ದೇವಾಲಯದೊಳಕ್ಕೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ಸುಂದರವಾದ ದ್ವಾರವೆಂಬ ದೇವಾಲಯದ ಬಾಗಿಲಿನಲ್ಲಿ ದಿನಾರೂ ಕೂಡಿಸುತ್ತಿದ್ದರು. ಅವನು ದೇವಾಲಯದೊಳಗೆ ಹೋಗುತ್ತಿರುವಾಗ ಪೇತ್ರ ಯೋಹಾನರು ಅವರನ್ನು ಕಂಡು ಭಿಕ್ಷಾ ಕೊಡಬೇಕೆಂದು ಆತನು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು, ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷೆ ಇಟ್ಟು ಅವರನ್ನು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸುವಿನ ಹೆಸರಿನಲ್ಲಿ ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಎತ್ತಿ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂದು ಅವನು ಹಾರಿ ನಿಂತು ನಡೆದಾಡಿದನು. ಅವನು ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ, ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಲ್ಲಿ ಕೂತು ಭಿಕ್ಷಾ ಬೇಡುತ್ತಿದ್ದವನೆಂದು ಗುರುತು ಹಿಡಿದು ಅವನಿಗೆ ಏನು ಸಂಭವಿಸಿದೆ ಎಂದು ಕೇಳಿ ವಿಸ್ಮಿತರಾಗಿ ಬೆರಗಾದರು. ಅವನು ಪೇತ್ರ ಯೋಹಾನರನ್ನೇ ಹಿಡಿಕೊಂಡು ಇರುವಾಗ ಆಶ್ಚರ್ಯಪಡುತ್ತಿರುವ ಆ ಜನರೆಲ್ಲರೂ ಅವರು ಸೊಲೊಮೋನನೆಂಬ ಹೆಸರುಳ್ಳ ಮಂಟಪದ ಬಳಿ ಗುಂಪಾಗಿ ಸೇರಿ ಬಂದರು. ಪೇತ್ರನು ಇದನ್ನು ನೋಡಿ, ಇಸ್ರೇಲ್ ಜನರೇ, ನೀವು ಯಾಕೆ ಆಶ್ಚರ್ಯಪಡುತ್ತೀರಿ? ನೀವು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡುವುದೇನು? ನಾವು ಸ್ವಂತ ಶಕ್ತಿಯಿಂದಾಗಲಿ ದೇವಭಕ್ತಿಯಿಂದಾಗಲಿ ಇವನನ್ನು ನಡೆಯುವಂತೆ ಮಾಡಿದೆವೆಂದು ಭಾವಿಸಬೇಡ್ರಿ. ನಮ್ಮ ಪಿತೃಗಳಾದ ಅಬ್ರಹಾಮ, ಈಸಾಕ, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆಪಡಿಸಿದ್ದಾನೆ. ನೀವಂತೂ ಆತನನ್ನು ಹಿಡ್ಕೊಟ್ಟಿರಿ. ಪಿಲಾತನು ಆತನನ್ನು ಬಿಡಿಸಬೇಕೆಂದು ನಿರ್ಣಯಿಸಿದಾಗ ನೀವು ಬೇಡವೆಂದಿರಿ. ನೀವು ಪರಿಶುದ್ಧನೂ ನೀತಿವಂತನೂ ಆಗಿರುವ ಆ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿಕೊಂಡು ಬೇಡಿಕೊಂಡು ಜೀವನಾಯಕನನ್ನು ಕೊಲ್ಲಿಸಿದಿರಿ. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾನು. ಈ ವಿಷಯ ನೀವೇ ಸಾಕ್ಷಿಗಳು. ನೀವು ನೋಡುವಂಥ, ನಿಮ್ಮ ಗುರುತಿರುವಂಥ ಈ ಮನುಷ್ಯನು ನೆಟ್ಟಗಾದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟಿರುವ ನಂಬಿಕೆಯ ಕಾರಣ ಇವನನ್ನು ಬಲಪಡಿಸಿತು. ಈತನ ಮೂಲಕ ಉಂಟಾದ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತು. ಸಹೋದರೇ, ಅದಿರಲಿ, ನೀವು ಕಾರ್ಯವನ್ನು ತಿಳಿಯದೆ ಮಾಡಿದವೆಂದು ನಾವು ಬಲ್ಲೆವು. ನಿಮ್ಮ ಅಧಿಕಾರಿಗಳು ತಿಳಿಯದೆ ಮಾಡಿದರೆಂಬುದನ್ನು ಗೊತ್ತಿದೆ. ಹಾಗೆ ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸಾಯಬೇಕೆಂದು ಪ್ರವಾದಿಗಳ ಬಾಯಿಂದ ಮುಂಚಿತವಾಗಿ ಹೇಳಿದ ಮಾತು ನೆರವೇರಿದೆ. ಆದ್ದರಿಂದ ಈಗ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ನೀವು ದೇವರ ಸನ್ನಿಧಾನದಿಂದ ವಿಶ್ರಾಂತಿಗಳು ನಿಮಗೆ ಒದಗಿ ಬಂದು
ಯೇಸು ಕ್ರಿಸ್ತನನ್ನು ನಿಮ್ಮ ಮಧ್ಯದಲ್ಲಿ ಮತ್ತೆ ಕಳುಹಿಸಿಕೊಡುವನು. ಪ್ರಿಯರೇ, ಮಕ್ಕಳೇ, ನೀವು ಯೇಸು ಸ್ವಾಮಿಯ ಹೆಸರಿನಲ್ಲಿರುವಂಥ ಶಕ್ತಿಯನ್ನು ಕಂಡುಕೊಂಡಿರ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಮಕ್ಕಳು ಸ್ವಾಮಿ ನಿಮ್ಮ ಹೆಸರಿನಲ್ಲಿರುವಂಥ ಶಕ್ತಿಯನ್ನು ತಿಳ್ಕೊಂಡಿದ್ದಾರೆ. ಹೀಗೆ ಈ ಮಕ್ಕಳನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ. ಮಕ್ಕಳಿಗೆ ಬೇಕಾದಂಥ ಜ್ಞಾನ ವಿವೇಕಗಳನ್ನು ಕೊಡ್ರಿ. ತಂದೆ ತಾಯಿಗಳನ್ನು ಆಶೀರ್ವದಿಸಿರಿ. ಯೇಸುವಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಸಂಡೇ ಸ್ಕೂಲಿನ ಬೈಬಿಟ್ ವಚನ. ಕರ್ತನೆ, ದೇವರುಗಳಲ್ಲಿ ನಿನಗೆ ಸಮಾನನೇ ಇಲ್ಲ, ನಿನ್ನ ಕೃತ್ಯಗಳಿಗೆ ಸರಿಯಾದದ್ದು ಏನೊಂದು ಇಲ್ಲ. ಕೀರ್ತನೆ 86:8. ಪ್ರೈಸ್ ದ ಲಾರ್ಡ್. ಸಂಡೇ ಸ್ಕೂಲಿನ ಬಾಯ್ಪಟ್ಟ ವಚನ. ಕರ್ತನೆ, ದೇವರುಗಳಲ್ಲಿ ನಿನಗೆ ಸಮಾನನೇ ಇಲ್ಲ, ನಿನ್ನ ಕೃತ್ಯಗಳಿಗೆ ಸರಿಯಾದದ್ದು ಇನ್ನೊಂದಿಲ್ಲ. ಕೀರ್ತನೆ 86ನೇ ಅಧ್ಯಾಯ 8ನೇ ವಚನ. ಆಮೇನ್. ಬಾಯಿಪಾಠ ವಚನ. ಕರ್ತನೆ, ದೇವರುಗಳಲ್ಲಿ ನಿನಗೆ ಸಮಾನನೇ ಇಲ್ಲ, ನಿನ್ನ ಕೃತ್ಯಗಳಿಗೆ ಸರಿಯಾದದ್ದು ಇನ್ನೊಂದಿಲ್ಲ. ಕೀರ್ತನೆ 86:8. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ಸಂಡೇ ಸ್ಕೂಲಿನ ಬಾಯ್ಪಟ್ಟ ವಚನ. ಕರ್ತನೆ, ದೇವರುಗಳಲ್ಲಿ ನಿನಗೆ ಸಮಾನನೇ ಇಲ್ಲ, ನಿನ್ನ ಕೃತ್ಯಗಳಿಗೆ ಸರಿಯಾದದ್ದು ಇನ್ನೊಂದಿಲ್ಲ. ದಾವೀದನ ಕೀರ್ತನೆ 86ನೇ ಅಧ್ಯಾಯ 8ನೇ ವಚನ. ಆಮೇನ್.